ವಿನ್ನರ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಾವೇರಿ ಹಮ್ಮೀರ ಹನುಮಂತಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ತೆರೆದ ವಾಹನದಲ್ಲಿ ಹನುಮಂತ ರೋಡ್ ಶೋ ಮಾಡಿದ್ದಾರೆ. ಹನುಮಂತನನ್ನ ನೋಡೋದಕ್ಕೆ ಅಭಿಮಾನಿಗಳ ಸಾಗರ ತುಂಬ ಹೋಗಿತ್ತು. ಅತಿ ಶೀಘ್ರದಲ್ಲಿ ಹನುಮಂತನ ಮದುವೆ ಬೇರೆ ಇದೆ ಅಂತೆ. ಪ್ರೀತಿ ಮಾಡಿದ ಹುಡುಗಿಯನ್ನೇ ವರಿಸ್ತಾರ ಹನುಮಂತ ಅನ್ನೋದು ಪ್ರಶ್ನೆ. ಅವರು ಪ್ರೀತಿ ಮಾಡಿರೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಅವ್ರ ತಾಯಿ ರಿಪಬ್ಲಿಕ್ ಅವರ ಜೊತೆ ಮಾತಾಡಿದಾಗ ಹೇಳಿದ್ರು, ಇಲ್ಲ ನಾನು ನೋಡಿದ ಹುಡುಗಿನೇ ಮದುವೆ ಆಗಬೇಕು ಅಂತ. ಏನು ಮಾಡ್ತಾರೆ ಗೊತ್ತಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅದ್ಧೂರಿಯಾಗಿ ತಮ್ಮ ಊರಿಗೆ ವಾಪಸ್ ಆದಾಗ ಹನುಮಂತ ಅವರನ್ನ ಬರ್ಮಾಡ್ಕೊಂಡಿರುವಂಥ ರೀತಿ. ಬಿಗ್ ಬಾಸ್ ಸೀಸನ್ 11 ಅದರ ವಿನ್ನರ್ 50 ಲಕ್ಷ ಬಹುಮಾನದೊಂದಿಗೆ ತಮ್ಮ ಊರಿಗೆ ಮರಳಿದ್ದಾರೆ ಹನುಮಂತ. ಸೂತ್ರಧಾರಿ ಶಿವಮೇಲ ಅವಾಡಿಸಿದಂಗಡಬೇಕು ನಾವೆಲ್ಲ, ಅವಾಡಿಸಿದಂಗಡಬೇಕು ನಾವೆಲ್ಲ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಅವಾಡಿಸಿದಂಗಡಬೇಕು ನಾವೆಲ್ಲ, ಅವಾಡಿಸಿದಂಗಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ. ಅವಾಡಿಸಿದಂಗಡಬೇಕು ನಾವೆಲ್ಲ, ಅವಾಡಿಸಿದಂಗಡಬೇಕು ನಾವೆಲ್ಲ. ಎಲ್ಲರಿಗೂ ಧನ್ಯವಾದಗಳು. ಹಳ್ಳಿಯಿಂದ ಮನೆ ಮಾತಾಗಿ ಕರ್ನಾಟಕದ ಜನರ ಮನೆಗೆದ್ದಂತ ಚಿಲ್ಲೂರು ಬನ್ನಿಯ ಕುರಿಗಾಯಿ ಹನುಮಂತನ ಜೊತೆಗಿದ್ದಾರೆ ಬಿಗ್ ಬಾಸ್ನ ವಿಜೇತರಾಗಿರುವಂತಹ ವ್ಯಕ್ತಿ. ಈಗ ಅಂದ್ರೆ ಒಂದು ರೀತಿಯಲ್ಲಿ ಕುರಿಗಳನ್ನ ಸಾಕ್ತಾ ಹಾಳನ್ನ ಹಾಡ್ತಾ ತಮ್ಮ ಜೀವನವನ್ನು ರೂಪಿಸ್ಕೊಂಡಂಥವ್ರು. ಸಂಗೀತವನ್ನ ತನ್ನ ಜೀವ ಅನ್ಕೊಂಡು ಜೀವಿಸ್ತಾ ಬಂದಂತ ಹನುಮಂತ ಜೊತೆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತನ ದೋಸ್ತ ಅನ್ಲಿ ಹನುಮಂತನ ಅಂತ ಕರೀಲೆ. ಹನುಮಂತನ ಏನಂತಂದ್ರೆ ಒಂದು ರೀತಿಯಲ್ಲಿ ಚಾಪ್ ಆಗೈತಿ. ಈಗ ದೋಸ್ತ ಅನ್ನೋದು ಕರ್ನಾಟಕದ ಒಂದು ಹೊಸ ಟ್ರೆಂಡ್ ನಿರ್ಮಾಣ ಆಗೈತಿ. ಏನ್ ಹೇಳ್ತೀರಿ ಬಗ್ಗೆ? ಅದೆಲ್ಲ ನಮ್ಮ ದೋಸ್ತನ ಪ್ರೀತಿ, ಗೆಳೆತನ, ನಮ್ಮ ದೋಸ್ತನ ಆಶೀರ್ವಾದದಿಂದ ಎಲ್ಲರೂ ನಮಗೂ ಎಲ್ಲಿ ಹೋದ್ರು ಹನುಮಂತ ಅನ್ನಂಗಿಲ್ಲ, ದೋಸ್ತ ದೋಸ್ತ ಅಂತ ಕರೀತಾರೆ. ಭಾರಿ ಖುಷಿ ಆಗತೈತಿ. ನಮ್ದು ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಭಾರಿ ಜಗ್ಗ ಜನ ಮೆಚ್ಕೊಂಡಾರ. ಭಾರಿ ಖುಷಿ ಆಗತೈತಿ. ಅದೆಲ್ಲ ನಮ್ಮ ದೋಸ್ತನಿಂದ ರೀ. ಹನುಮಂತನ 3 ತಿಂಗಳ ಒಳಗಡೆ ಇದ್ದ ಊಟ ಸರಿಯಾಗಿಲ್ಲ, ತಳಗಾಗ್ಯಾನ. ಏನ್ ಹೇಳ್ತೀರಿ ಬಗ್ಗೆ? ಇದು ಖರೆ ರೀ. ಇದು ಖರೇನ. ಅವ್ವ ಏನ್ ಮಾಡ್ಕೊಡ್ತಾರ ಹೋದ ತಕ್ಷಣ ಮನೆಗೆ ಏನ್ ಮಾಡಕ್ ಕೇಳಿ? ಮನೆಗೆ ರೊಟ್ಟಿ ಅನ್ನ ಸಾರು ತಿಂತಿದ್ರಿ. ಅಲ್ಲಿ ಬಿಗ್ ಬಾಸ್ ಮನೆಯಾಗ ಊಟ ಚಲೋ ಕೊಡ್ತಿದ್ರು, ಆದ್ರೆ ನಮಗೆ ಹೊಂತಿದ್ದಿಲ್ಲ ರೀ. ಚಪಾತಿ ಅನ್ನ ಸಾರು ಅದು ಕೊಡ್ತಿದ್ರು. ಮತ್ತು ನಮ್ಮ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ. ಅದನ್ನ ಉದ್ದೇಶಕ್ಕೆ ಅಷ್ಟೇ ಸ್ವಲ್ಪ ಇದ್ದಿದ್ದೆ. ಆದ್ರೆ ಆ ಊಟ ಗೆಲ್ಸೈತಿ. ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ. ಆ ಊಟ ಮರೆಯಂಗಿಲ್ಲ. ಆ ಬಿಗ್ ಬಾಸ್ ಅನ್ನೋದೊಂದು. ಹಾಂ ಸರ್. ಈ ಸಗಣಿ ನೆಲದ ಮನೆಗೂ ಐಷಾರಾಮಿ ಮನೆ ಒಳಗಡೆ ಇದ್ದಿ, ಯಾರು ಭಾಳ ಇಷ್ಟ ಆಯ್ತು ನಿನಗಂತ? ನಮಗೆ ನಮ್ಮ ಮನೆನೇ ಇಷ್ಟ ರೀ. ಅದು ಏಸಿಯಾಗ ತಲೆ ಹಿಡಿದು ತಲೆ ಮೂಗು ಕಟ್ಟಿ ರಾತ್ರಿ ಮಕ್ಕೊಂಡ್ರೆ ಮೂಗೆಲ್ಲ ಉರಿದ ಆ ನಮೂನಿ ಎಸಿ ಇತ್ತು. ಅಲ್ಲಿದು ಇಲ್ಲಿ ಭಾರಿ ಇದ್ರಿ. ಆದ್ರೆ ನಮಗೆ ಎಸಿ ನಡೆಯಂಗಿಲ್ಲ ರೀ. ನಾನು ಎಲ್ಲರೂ ಕೇಳ್ತೀನಿ ಅಂತ ನನಗೆ ಬೇಜಾರಾಗ ಬೇಡ. ಬಂದು ದುಡ್ಡಿಗೆ ಎಷ್ಟು ಅಷ್ಟೇ ಬೇಕಾಗಿಲ್ಲ. ಏನು ಮಾಡ್ತೀವಿ ಮುಂದೆ? ಅದನ್ನ ಏನು ಎದಕ್ಕೂ ಬಳಕೆ ಮಾಡ್ಕೊಂಡು ಅನ್ಕೊಂಡಿದ್ರಿ ಅಂತ? ಸರ್ ಮನೆ ಒಂದು ಸ್ವಲ್ಪ ಮಾಡ್ಕೊತೀನಿ. ಚಲೋ ಒಂದು ಸ್ವಲ್ಪ ಕುರಿ ತಗೊಂಡು ಇನ್ನು ಅವ್ರು ಬೆಳಗ್ಗೆ ಅವ್ರ ಜೊತೆ ಮಾತಾಡಿದ್ವಿ ನಾವು. ಯಾವ ಕಾರಣಕ್ಕೂ ಹನುಮಂತ ನೋಡಿದ್ದಿಲ್ಲ, ನಾವು ನೋಡಿದ್ದೆ ಮಾಡ್ಕೋಬೇಕು ಅಂತ ಯಾರು ಅವ್ರು ಇದಕ್ಕೇನು ಹೇಳ್ತೀರಿ? ಆಯ್ತು ಮಾಡೋಣ ರೀ. ಅವ್ರು ಹೇಳಿದಾಗ ಮದುವೆ ಹಾಕಿರಿ ಹಂಗ? ಆಯ್ತು. ಇದಿಷ್ಟು ಹನುಮಂತ ಅವರ ಮಾತು ಅಂತ ಹೇಳ್ಬೋದು. ಕುರಿಗಾಯಿ ಹನುಮಂತನ ಹಳ್ಳಿಯಿಂದ ದಿಲ್ಲಿವರೆಗೆ ಸದ್ದು ಮಾಡಿದ್ದಾನೆ. ಇದೀಗ ಅವರ ಮಾತುಗಳಲ್ಲಿ ಇನ್ನೂ ಮುಗ್ಧತೆ ಇದೆ. ಅವನ ಮುಗ್ಧತೆಯಿಂದಾನೇ ಇವತ್ತು ಅವನು ಹೆಸರು ಮಾಡಿದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ 11ರ ವಿಜೇತ ಹನುಮಂತ ಲಮಾಣಿ ಅವ್ರ ಮನೆಯಲ್ಲಿ ಇದ್ದೆ ನಾನು ಇವತ್ತು. ಅವ್ರ ತಾಯಿ ಶೀಲಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನು ಆಡೋಣ. ಅಮ್ಮ, ಬಿಗ್ ಬಾಸ್ ವಿನ್ನರ್ ಆಗ್ಯಾನ, ನಿಮ್ಮ ಮೊದಲು ಏನು ಅನ್ಸಾಗತ್ತೆ ನಿನಗೆ ಅಂತ ಹೇಳಿ? ನಮಗೇನು ಅವ ಗೆದ್ದು ಬರ್ತಾನ ಅನ್ನೋದು ನಮ್ಮ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ. ಯಾಕಪ್ಪ ಹೋಗಿದೆ ಅಂತಂದ್ರೆ ಎಲ್ಲರೂ ಕೂಡ ಅಣ್ತಮ್ಮರು ಅಕ್ಕಂಗ್ಯಾರು ಕೂಡ ಚೆಂದಾಗಿ ಆಟ ಆಡಿ ಚೆಂದಾಗಿ ಆರಾಮ ಇದ್ದಬಾರಪ್ಪ ಅಂತೇಳಿ ಅನ್ನೋದು ಅಭಿಪ್ರಾಯದಿಂದ ಮಾತಾಡಿ ಬಂದಿದ್ದಕ್ರೆ ಈಗ ಮಾತ್ರ ಇಡೀ ಕರ್ನಾಟಕನ ನನ್ನ ಮಗ ಗೆಲ್ಲಿಸಿ ಅಷ್ಟು ಇದರ್ಲಿಂದ ಮಜಲಿಂದ ತರಾಕತ್ಯಾರ ಅಂತಂದ್ರೆ ಅಗದಿ ಕೂಬಿ ಖುಷಿಯಾಲಿಂದ ನಾವು ಅಗದಿ ಈಗ ಹರಸನಾಗದೀನಿ ರೀ ನಾನು. ಇನ್ನು ಬೇರೆ ಬೇರೆ ವಿಶ್ವಕ್ಕೆ ಹೋದೆ ಅಂದ್ರೆ
ಈ ಮದುವೆ ಮುಂಜಾಗ ಡಿ ಜೆ ಹಚ್ತಿದ್ರೆ ಇವತ್ತು ನಿನ್ನ ಮಗನ ಕರ್ಕೊಂಬರಕ್ಕೆ ಡಿ ಜೆ ಹಚ್ಚಾಕತ್ತಾರ, ಎಷ್ಟು ಖುಷಿ ಆಗತ್ತೆ ನಿನಗಂತ? ಭಾಳ ಖುಷಿ ಅನ್ಸಾಕತ್ತೈತ್ರಿ. ಡಿ ಜೆ ಹಚ್ಚಾಕತ್ಯಾರ, ಪೆಂಡಲ್ ಹೊಡ್ಸ್ಯಾರ, ನಮ್ಮ ದೈದಾರು ನಮ್ಮ ಮಂದಿ ನನ್ನ ಮಗನ ಸಲುವಾಗಿ ಕಾಕ ಅಣ್ಣ ತಮ್ಮರು ಅಷ್ಟೂರು ಖುಷಿಲಿಂದ ಪೆಂಡಲ್ ಹೊಡಿಸಿ ಟೇಜ್ ಹಾಕ್ಸಿ ಅವ್ನು ಅಷ್ಟು ಮಜಲಿಂದ ಕರ್ಕೊಂಬರಾಕತ್ಯಾರ. ಅಲ್ಲಿಂದ ನನಗೆ ಅವ್ರು ಅಷ್ಟು ಮಾಡಾಕತ್ಯಾರಪ್ಪ ಅಂತಂದ್ರೆ ನನಗೆ ಭಾಳ ಖುಷಿ ಬರಾಕತ್ತೈತಿ. ಮನೆ ಹೆಂಗೆ ಮದುವೆ ನೀ ನೋಡ್ದೆ ಮಾಡ್ಕೋಬೇಕು, ಹೆಂಗೆ ಅವ್ನು ಒಪ್ಕೊಂಡ್ರೆ ನಿಮ್ಗೆ ಹುಡುಗಿನ ಮಾಡ್ಕೋಬೇಕು ನನ್ನ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ? ಇಲ್ಲ ನಡ್ಕೊಳಂಗಿಲ್ಲ. ನಂದ ಡ್ರೆಸ್ ಹಾಕಿ ಮಾಡ್ಕೊಂಬರಾಕಿ ನಾನು. ಅಂದರೆ ಒಂದು ಕಡೆಗೆ ನಮ್ಮ ಸಮಾಜ ಏನಿದೆ ಅದೇ ಸಮಾಜದ ಸಮುದಾಯದ ಪ್ರಕಾರ ಪದ್ಧತಿ ಅಂತಲೇ ಮದುವೆ ಆಗಬೇಕು. ನನ್ನ ಥರನೇ ಬಟ್ಟೆ ಹಾಕ್ಕೋಬೇಕು, ಮನೆ ಕಟ್ತೀವಿ ಬಂದ ಹಣದಲ್ಲಿ ಅವ್ನು ಮದುವೆ ಮಾಡ್ತೀನಿ, ಆದರೆ ನಾನು ನೋಡಿದಂತೆಯೇ ಮದುವೆ ಆಗಬೇಕು ಅನ್ನೋದು ಹನುಮಂತವರ ತಾಯಿ ಶೀಲಮ್ಮ ಅವರ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ. ವಿನ್ನರ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಾವೇರಿ ಹಮ್ಮೀರ ಹನುಮಂತಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ತೆರೆದ ವಾಹನದಲ್ಲಿ ಹನುಮಂತ ರೋಡ್ ಶೋ ಮಾಡಿದ್ದಾರೆ. ಹನುಮಂತನನ್ನ ನೋಡೋದಕ್ಕೆ ಅಭಿಮಾನಿಗಳ ಸಾಗರ ತುಂಬ ಹೋಗಿತ್ತು. ಅತಿ ಶೀಘ್ರದಲ್ಲಿ ಹನುಮಂತನ ಮದುವೆ ಬೇರೆ ಇದೆ ಅಂತೆ. ಪ್ರೀತಿ ಮಾಡಿದ ಹುಡುಗಿಯನ್ನೇ ವರಿಸ್ತಾರ ಹನುಮಂತ ಅನ್ನೋದು ಪ್ರಶ್ನೆ. ಅವರು ಪ್ರೀತಿ ಮಾಡಿರೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಅವ್ರ ತಾಯಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಾಗ ಹೇಳಿದ್ರು, ಇಲ್ಲ ನಾನು ನೋಡಿದ ಹುಡುಗಿನೇ ಮದುವೆ ಆಗಬೇಕು ಅಂತ. ಏನು ಮಾಡ್ತಾರೆ ಗೊತ್ತಿಲ್ಲ, ದೃಶ್ಯ ನೋಡ್ತಾ ಇದ್ದೀರಿ. ಅದ್ಧೂರಿಯಾಗಿ ತಮ್ಮ ಊರಿಗೆ ವಾಪಸ್ ಆದಾಗ ಹನುಮಂತ ಅವರನ್ನ ಬರ್ಮಾಡ್ಕೊಂಡಿರುವಂಥ ರೀತಿ. ಬಿಗ್ ಬಾಸ್ ಸೀಸನ್ 11 ಅದರ ವಿನ್ನರ್ 50 ಲಕ್ಷ ಬಹುಮಾನದೊಂದಿಗೆ ತಮ್ಮ ಊರಿಗೆ ಮರಳಿದ್ದಾರೆ ಹನುಮಂತ. ಸೂತ್ರಧಾರಿ ಶಿವಮೇಲ ಅವಾಡಿಸಿದಂಗಡಬೇಕು ನಾವೆಲ್ಲ, ಅವಾಡಿಸಿದಂಗಡಬೇಕು ನಾವೆಲ್ಲ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಅವಾಡಿಸಿದಂಗಡಬೇಕು ನಾವೆಲ್ಲ, ಅವಾಡಿಸಿದಂಗಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ. ಅವಾಡಿಸಿದಂಗಡಬೇಕು ನಾವೆಲ್ಲ, ಅವಾಡಿಸಿದಂಗಡಬೇಕು ನಾವೆಲ್ಲ. ಎಲ್ಲರಿಗೂ ಧನ್ಯವಾದಗಳು. ಹಳ್ಳಿಯಿಂದ ಮನೆ ಮಾತಾಗಿ ಕರ್ನಾಟಕದ ಜನರ ಮನಗೆದ್ದಂಥ ಚಿಲ್ಲೂರು ಬನ್ನಿಯ ಕುರಿಗಾಯಿ ಹನುಮಂತನ ಜೊತೆಗಿದ್ದಾರೆ ಬಿಗ್ ಬಾಸ್ನ ವಿಜೇತರಾಗಿರುವಂತಹ ವ್ಯಕ್ತಿ. ಈಗ ಅಂದರೆ ಒಂದು ರೀತಿಯಲ್ಲಿ ಕುರಿಗಳನ್ನ ಸಾಕ್ತಾ ಹಾಡನ್ನು ಹಾಡ್ತಾ ತಮ್ಮ ಜೀವನವನ್ನು ರೂಪಿಸ್ಕೊಂಡಂಥವ್ರು, ಸಂಗೀತವನ್ನು ತನ್ನ ಜೀವ ಅನ್ಕೊಂಡು ಜೀವಿಸ್ತಾ ಬಂದಂಥ ಹನುಮಂತ ಜೊತೆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತನ ದೋಸ್ತ ಅನ್ಲಿ ಹನುಮಂತನ ಅಂತ ಕರೀಲೆ. ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಕರೀರಿ. ಹನುಮಂತನ ಏನಂತಂದ್ರೆ ಒಂದು ರೀತಿಯಲ್ಲಿ ಚಾಪ್ ಆಗೈತಿ. ಈಗ ದೋಸ್ತ ಅನ್ನೋದು ಕರ್ನಾಟಕದ ಒಂದು ಹೊಸ ಟ್ರೆಂಡ್ ನಿರ್ಮಾಣ ಆಗೈತಿ. ಏನೈತ್ರಿ ಈ ಬಗ್ಗೆ? ಅದೆಲ್ಲ ನಮ್ಮ ದೋಸ್ತನ ಪ್ರೀತಿ, ಗೆಳೆತನ, ನಮ್ಮ ದೋಸ್ತನ ಆಶೀರ್ವಾದದಿಂದ ಎಲ್ಲರೂ ನಮಗೂ ಎಲ್ಲಿ ಹೋದ್ರು ಹನುಮಂತ ಅನ್ನಂಗಿಲ್ಲ, ದೋಸ್ತ ದೋಸ್ತ ಅಂತ ಕರೀತಾರೆ. ಭಾರಿ ಖುಷಿ ಆಗತೈತಿ. ನಮ್ದು ಬಿಗ್ ಬಾಸ್ ಮನೇಲಿ ಗೆಳೆತನ ಭಾರಿ ಜಗ್ಗ ಜನ ಮೆಚ್ಕೊಂಡಾರ. ಭಾರಿ ಖುಷಿ ಆಗತೈತಿ. ಅದೆಲ್ಲ ನಮ್ಮ ದೋಸ್ತನಿಂದ ರೀ. ಹನುಮಂತಣ್ಣ 3 ತಿಂಗಳ ಒಳಗಡೆ ಇದ್ದ ಊಟ ಸರಿಯಾಗಿಲ್ಲ, ತಳಗಾಗ್ಯಾನ. ಏನು ಹೇಳ್ತೀರಿ ಬಗ್ಗೆ? ಇದು ಖರೆ ರೀ, ಇದು ಖರೇನ. ಅವ್ವ ಏನು ಮಾಡ್ಕೊಡ್ತಾರೆ ಹೋದ ತಕ್ಷಣ ಮನೆಗೆ ಏನು ಮಾಡಕ್ಕೆ ಹೇಳಿ? ಮನೆಗೆ ರೊಟ್ಟಿ ಅನ್ನ ಸಾರು ತಿಂತಿದ್ರಿ. ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಊಟ ಚಲೋ ಕೊಡ್ತಿದ್ರು, ಆದ್ರೆ ನಮಗೆ ಹೊಂತಿದ್ದಿಲ್ಲ ರೀ. ಚಪಾತಿ ಅನ್ನ ಸಾರು ಅದು ಕೊಡ್ತಿದ್ರು. ಮತ್ತು ನಮ್ಮ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ. ಅನ್ನೋ ಉದ್ದೇಶಕ್ಕೆ ಅಷ್ಟೇ ಸ್ವಲ್ಪ ಇದ್ದಿದ್ದೆ. ಆದ್ರೆ ಆ ಊಟ ಗೆಲ್ಸೈತಿ, ಬಿಗ್ ಬಾಸ್ ಮನೆ ಊಟ ಗೆಲ್ಸೈತಿ ರೀ. ಆ ಊಟ ಮರೆಯಂಗಿಲ್ಲ. ಆ ಬಿಗ್ ಬಾಸ್ ಅನ್ನೋದೊಂದು. ಹಾಂ ಸರ್, ಈ ಸಗಣಿ ನೆಲದ ಮನೆಗೂ ಐಷಾರಾಮಿ ಮನೆ ಒಳಗಡೆ ಇದ್ದಿ, ಯಾರು ಭಾಳ ಇಷ್ಟ ಆಯ್ತು ನಿನಗಂತ? ನಮಗೆ ನಮ್ಮ ಮನೆನೇ ಇಷ್ಟ ರೀ. ಅದು ಏಷ್ಯಾಗ ತಲೆ ಹಿಡಿದು ತಲೆ ಮೂಗು ಕಟ್ಟಿ ರಾತ್ರಿ ಮಕ್ಕೊಂಡ್ರೆ ಮೂಗೆಲ್ಲ ಉರಿದ ಆ ನಮೂನಿ ಎಸಿ ಇತ್ತು. ಅಲ್ಲಿದು ಇಲ್ಲಿ ಭಾರಿ ರೀ. ಆದ್ರೆ ನಮಗೆ ಎಸಿ ನಡೆಯಂಗಿಲ್ಲ ರೀ. ನಾನು ಎಲ್ಲರೂ ಕೇಳ್ತೀನಿ ಅಂತ ನನಗೆ ಬೇಜಾರಾಗ ಬೇಡ. ಬಂದು ದುಡ್ಡಿಗೆ ಎಷ್ಟು ಅಷ್ಟೇ ಬೇಕಾಗಿಲ್ಲ. ಏನು ಮಾಡ್ತೀನಿ ಮುಂದೆ ಅದನ್ನ ಏನು ಎದಕ್ಕೆ ಬಳಕೆ ಮಾಡ್ಕೊಂಡ್ಕೊಂಡಿದ್ರಿ ಅಂತ? ಸರ್ ಮನೆ ಒಂದು ಸ್ವಲ್ಪ ಮಾಡ್ಕೊತೀನಿ. ಚಲೋ ಒಂದಿನ ಸ್ವಲ್ಪ ಕುರಿ ತಗೊಂಡು
ಇನ್ನು ಅವ್ರು ಬೆಳಗ್ಗೆ ಅವ್ರ ಜೊತೆ ಮಾತಾಡಿದ್ವಿ ನಾವು, ಯಾವ ಕಾರಣಕ್ಕೂ ಹನುಮಂತ ನೋಡಿದ್ದಿಲ್ಲ, ನಾವು ನೋಡಿದ್ದೆ ಮಾಡ್ಕೋಬೇಕು ಅಂತ ಯಾರು ಅವ್ರು ಇದಕ್ಕೆ ಹೇಳ್ತೀರಿ? ಆಯ್ತು ಮಾಡಣ್ರಿ. ಅವ್ರು ಹೇಳ್ದಂಗೆ ಮದುವೆ ಹಾಕಿರಿ ಹಂಗ? ಆಯ್ತು. ಇದಿಷ್ಟು ಹನುಮಂತ ಅವರ ಮಾತು ಅಂತ ಹೇಳ್ಬೋದು. ಕುರಿಗಾಯಿ ಹನುಮಂತಣ್ಣ ಹಳ್ಳಿಯಿಂದ ದಿಲ್ಲಿವರೆಗೆ ಸದ್ದು ಮಾಡಿದ್ದಾನೆ. ಇದೀಗ ಅವರ ಮಾತುಗಳಲ್ಲಿ ಇನ್ನೂ ಮುಗ್ಧತೆ ಇದೆ. ಅವನ ಮುಗ್ಧತೆಯಿಂದಾನೇ ಇವತ್ತು ಅವನು ಹೆಸರು ಮಾಡಿದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ 11ರ ವಿಜೇತ ಹನುಮಂತ ಲಮಾಣಿ ಅವ್ರ ಮನೆಯಲ್ಲಿ ಇದ್ದೆ ನಾನು ಇವತ್ತು. ಅವ್ರ ತಾಯಿ ಶೀಲಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನ ಆಡೋಣ. ಅಮ್ಮ, ಬಿಗ್ ಬಾಸ್ ವಿನ್ನರ್ ಆಗ್ಯಾನ, ಮೊದಲು ಏನು ಅನ್ಸಾಗತ್ತೆ ನಿನಗೆ ಅಂತ ಹೇಳಿ? ನಮಗೇನು ಅವ ಗೆದ್ದು ಬರ್ತಾನ ಅನ್ನೋದು ನಮ್ಮ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ. ಯಾಕಪ್ಪ ಹೋಗಿದೆ ಅಂತಂದ್ರೆ ಎಲ್ಲರೂ ಕೂಡ ಅಣ್ತಮ್ಮರು ಅಕ್ಕಂಗ್ಯಾರು ಕೂಡ ಚೆಂದಾಗಿ ಆಟ ಆಡಿ ಚೆಂದಾಗಿ ಆರಾಮ ಇದ್ದು ಬಾರಪ್ಪ ಅಂತೇಳಿ ಅನ್ನೋದು ಅಭಿಪ್ರಾಯದಿಂದ ನಾ ಮಾತಾಡಿ ಬಂದಿದ್ದಕ್ರೆ ಈಗ ಮಾತ್ರ ಇಡೀ ಕರ್ನಾಟಕನ ನನ್ನ ಮಗ ಗೆಲ್ಲಿಸಿ ಅಷ್ಟು ಇದರ್ಲಿಂದ ಮಜಲಿಂದ ತರಾಕತ್ಯಾರ ಅಂತಂದ್ರೆ ಅಗದಿ ಖುಷಿ ಅಲ್ಲಿಂದ ನಾವು ಅಗದಿ ಇದು ಹರಸನಾಗದೀನಿ ನಾನು. ಇನ್ನು ಬೇರೆ ಬೇರೆ ವಿಶ್ವಕ್ಕೆ ಹೋದೆ ಅಂದ್ರೆ ಈ ಮದುವೆ ಮುಂಜಾಗ ಡಿ ಜೆ ಹಚ್ತಿದ್ರೆ, ಇವತ್ತು ನಿನ್ನ ಮಗನ ಕರ್ಕೊಂಬರಕ್ಕೆ ಡಿ ಜೆ ಹಚ್ಚಾಕತ್ತಾರ, ಎಷ್ಟು ಖುಷಿ ಆಗತ್ತೆ ನಿನಗಂತ? ಭಾಳ ಖುಷಿ ಅನ್ಸಾಕತ್ತೈತ್ರಿ. ಡಿ ಜೆ ಹಚ್ಚಾಕತ್ಯಾರ, ಪೆಂಡಲ್ ಹೊಡ್ಸ್ಯಾರ, ನಮ್ಮ ದೈದಾರು ನಮ್ಮ ಮಂದಿ ನನ್ನ ಮಗನ ಸಲುವಾಗಿ ಕಾಕ ಅಣ್ಣ ತಮ್ಮರು ಅಷ್ಟೂರು ಖುಷಿಲಿಂದ ಪೆಂಡಲ್ ಹೊಡಿಸಿ ಟೇಜ್ ಹಾಕ್ಸಿ ಅವನು ಅಷ್ಟು ಮಜಲಿಂದ ಕರ್ಕೊಂಬರಾಕತ್ಯಾರ. ಅಲ್ಲಿಂದ ನನಗೆ ಅವ್ರು ಅಷ್ಟು ಮಾಡಾಕತ್ಯಾರಪ್ಪ ಅಂತಂದ್ರೆ ನನಗೆ ಭಾಳ ಖುಷಿ ಬರಾಕತ್ತೈತಿ. ಮನೆ ಹೆಂಗೆ ಮದುವೆ ನೀ ನೋಡ್ದೆ ಮಾಡ್ಕೋಬೇಕು, ಹೆಂಗೆ ಅವನು ಒಪ್ಕೊಂಡ್ರೆ ನಿಮ್ಗೆ ಹುಡುಗಿನ ಮಾಡ್ಕೋಬೇಕು ನನ್ನ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ? ಇಲ್ಲ ನಡ್ಕೊಳಂಗಿಲ್ಲ. ನಂದ ಡ್ರೆಸ್ ಹಾಕಿ ಮಾಡ್ಕೊಂಬರಾಕಿ ನಾನು. ಅಂದರೆ ಒಂದು ಕಡೆಗೆ ನಮ್ಮ ಸಮಾಜ ಏನಿದೆ ಅದೇ ಸಮಾಜದ ಸಮುದಾಯದ ಪ್ರಕಾರ ಪದ್ಧತಿ ಅಂತಲೇ ಮದುವೆ ಆಗಬೇಕು. ನನ್ನ ಥರನೇ ಬಟ್ಟೆ ಹಾಕ್ಕೋಬೇಕು, ಮನೆ ಕಟ್ತೀವಿ ಬಂದ ಹಣದಲ್ಲಿ ಅವ್ನು ಮದುವೆ ಮಾಡ್ತೀನಿ, ಆದರೆ ನಾನು ನೋಡಿದಂತೆಯೇ ಮದುವೆ ಆಗಬೇಕು ಅನ್ನೋದು ಹನುಮಂತ ಅವರ ತಾಯಿ ಶೀಲಮ್ಮ ಅವರ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ.